ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬೇಗನೆ ಸಿಗುತ್ತೆ ನಿಮಗೆ. ಸೊ ಇವತ್ತಿನ ಡಿಸೈನ್ಗೆ ಈ ರೀತಿ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬೀಡನ್ನ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸಲ್ಲಿ. ಅವರ ಶಾಪ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಕರೆಕ್ಟಾಗಿ 6 ಎಳೆ ದಾರ ಇದೆ. ಕೆಲವೊಂದು ದಾರ ಮಾತ್ರ ನಾನು ತುಂಬ ತೆಳು ಇದ್ದಾಗ ನಾನು ಜಾಸ್ತಿ ಎಳೆಗಳನ್ನ ತಗೋತೀನಿ. ನಾರ್ಮಲಾಗಿ ನಾನು ಯೂಸ್ ಮಾಡೋ ಥ್ರೆಡ್ನ ನಾನು 6 ಎಳೆ ಅಷ್ಟೇ ತೊಗೊಳ್ಳೋದು. ನಾನು ಹಾಗೆ ಇವತ್ತಿನ ಡಿಸೈನು ಲೇಸ್ಗೆ ಮಾಡಿ ತೋರಿಸ್ತಾ ಇರೋವಂಥದ್ದು. ಮೊದಲಿಗೆ ನಾನು ಲಾಕನ್ನು ಮಾಡ್ಕೋತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ನೀಡಲ್ ನಂಬರ್ 10 0.75 mm. ಲಾಕ್ ಮಾಡಿಕೊಂಡು ನಾವಿವಾಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಳ್ಳಿ. ಒಂದ್ಸತಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ನ ಪಕ್ಕದಲ್ಲೇ ನೋಡಿ, ಇಲ್ಲಿ ಪಕ್ಕದಲ್ಲೇ ನಾನು ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2 ಲೂಪ್ ಆಗುತ್ತೆ. ಇವಾಗಲೂ ಅಷ್ಟೇ ದಾರ ತೆಗೆದು 2 ಲೂಪಿಂದ ಒಂದೇ ಸತಿ ಹೊರಗಡೆ ಬರೋವಂಥದ್ದು. ಮತ್ತು ಪ್ರೀವಿಯಸ್ ಡಬಲ್ ಕ್ರೋಶೆ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಪಕ್ಕನೇ ಬರಬೇಕು ಡಬಲ್ ಕ್ರೋಶೆಗಳು. ಎಲ್ಲೂ ಕೂಡ ಗ್ಯಾಪನ್ನು ಕೊಡಬೇಡಿ. ಇನ್ ಕೇಸ್ ನೀವು ಗ್ಯಾಪ್ ಕೊಟ್ಟರೆ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಇದು ಬೇಸ್ ಲೈನು ನಮಗೆ ಎಲ್ಲೂ ಗ್ಯಾಪ್ ಇಲ್ಲದೆ ಬಂತು ಅಂತ ಅಂದರೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಒಟ್ಟು ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು 2 ಚೈನ್ ಹಾಕಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದ್ರೆ 6 ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಇವಾಗ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, ಈ 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ರೀತಿ ಬರುತ್ತೆ. ಒಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ ನಾವು ಗ್ಯಾಪ್ನ ಕೊಡೋದಕ್ಕೆ 3 ಚೈನ್ ಹಾಕೋವಂಥದ್ದು. ಇವಾಗಲೂ ಅಷ್ಟೇ ಅದ್ರ ಪಕ್ಕನೇ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಪಕ್ಕ ಬರಬೇಕು. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಇಲ್ಲಿ ಪಕ್ಕ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋ ಅಂಥದ್ದು. ಹಾಗೆಯೇ ನಾವು ಡಬಲ್ ಕ್ರೋಶೆ ಏನು ಮಾಡ್ತೀವಿ ಅಲ್ವಾ, ಅದರ ಲೆಂತ್ ಕೂಡ ಕರೆಕ್ಟಾಗಿ ಮೇಂಟೈನ್ ಆಗಬೇಕು. ಇನ್ ಕೇಸ್ ಲೆಂತು ವೇರಿಯೇಷನ್ ಆಯಿತು ಅಂತ ಅಂದರೂ ಸಹ ಬೇಸ್ ಲೈನಲ್ಲೇ ನಮಗೆ ಡಿಸೈನ್ ಲುಕ್ ಕೊಟ್ಟಾಗುತ್ತೆ. ಸೊ ಹಾಗಾಗಿ ಲೆಂತ್ ಕೂಡ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಪಕ್ಕನೇ ಟೋಟಲಾಗಿ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಡಬಲ್ ಕ್ರೋಶೆ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಡಬಲ್ ಕ್ರೋಶೆ ಸ್ಟಿಚ್ ಆಲ್ಮೋಸ್ಟ್ ಗೊತ್ತಿದೆ ಅಂತ ಹೇಳಿ. ನೋಡಿ, ಇಲ್ಲಿ ಒಟ್ಟು 7 ಡಬಲ್ ಕ್ರೋಶೆ ಆಯಿತು. ನೋಡಿ, ಇದು ಒಂದಕ್ಕೊಂದು ಗ್ಯಾಪ್ ಇದೆ ಅಲ್ವಾ, 3 ಚೈನ್ ಇದೆ. ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ ದಾರ ತೆಗೆದು ಒಂದು ಬೀಡನ್ನ ಹಾಕೋತೀನಿ. ಇಲ್ಲಿ ಸಣ್ಣದು ಸಿಲ್ವರ್ ಕಲರಲ್ಲಿ ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಿರೋದು, ಫ್ಲವರ್ ಶೇಪಲ್ಲಿ. ಈ ಒಂದು ಬೀಡನ್ನ ಸಹ ನಾನು ಕವಿತಾ ಎಂಟರ್ಪ್ರೈಸಲ್ಲೇ ಪರ್ಚೇಸ್ ಮಾಡಿರೋವಂಥದ್ದು. ಬೀಡನ್ನ ಹಾಕ್ಕೊಳ್ಳಿ. ಹಾಗೆಯೇ ಬೀಡನ್ನ ಲಾಕ್ ಮಾಡೋದನ್ನು ಮರಿಬೇಡಿ. ಬೀಡನ್ನ ಲಾಕ್ ಮಾಡಿ ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಈ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೂ ಕೂಡ ಡೈರೆಕ್ಟಾಗಿ ಈ ರೀತಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಪಕ್ಕನೇ 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮಾತ್ರ ನಾವು 5 ವರ್ಕ್ ಮಾಡ್ಕೊಳ್ಳೋಣ. ಇನ್ ಬಿಟ್ವೀನ್ ನಾವು 7 ಡಬಲ್ ಕ್ರೋಶೆನೇ ವರ್ಕನ್ನು ಮಾಡ್ಕೊಳ್ಳೋಣ. ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ನ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡಿಕೊಂಡು ನೀವು ಕ್ಲಾಸಸ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ನೋಡಿ, ಒಂದಕ್ಕೊಂದಕ್ಕೆ ಟಚ್ ಮಾಡಬಾರ್ದು. ಒಂದಾದಮೇಲೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೋದು. ಆದರೆ ಒಂದ್ರ ಮೇಲೆ ಒಂದು ಮಾಡ್ಕೋಬೇಡಿ, ಯಾಕಂದರೆ ಒಂದ್ರ ಮೇಲೆ ಒಂದು ಮಾಡಿಕೊಂಡಾಗ ನಮಗೆ ಡಿಸೈನ್ದು ಬೇಸ್ದು ಅಷ್ಟು ನೀಟಾಗಿ ಬರೋದಿಲ್ಲ. ಒಂದು ಬಾಕ್ಸ್ ಅಂದರೆ ಕರೆಕ್ಟಾಗಿ ಒಂದು ಸ್ಟ್ಯಾಂಡಿಂಗ್ ಲೈನಲ್ಲಿ ಬರಬೇಕು ನಮಗದು ಡಬಲ್ ಕ್ರೋಶೆಗಳು. ನೋಡಿದಾಗ ನೀಟಾಗಿ ಕಾಣಿಸ್ಬೇಕು. ಮತ್ತು ಡಬಲ್ ಕ್ರೋಶೆ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿರೋ ಅಂಥದ್ದು. ನೋಡಿ, ಇದು ಈ ರೀತಿ ಬರುತ್ತೆ. ಒಂದು ಕಡೆ 3 ಚೈನ್ ಬರುತ್ತೆ, ಒಂದು ಕಡೆ ಬೀಡ್ ಬರುತ್ತೆ.
ಮತ್ತು ಇವಾಗ 3 ಚೈನ್ ಹಾಕ್ಕೊಂಡು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು 7 ಡಬಲ್ ಕ್ರೋಶೆಗಳನ್ನ ವರ್ಕನ್ನು ಮಾಡ್ಕೋಬೇಕಾಗತ್ತೆ. ನೋಡಿ ನೋಡ್ಕೊಳ್ಳಿ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ, ಅಲ್ಲಿಗೆ 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನು. ಇದೇ ಥರ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಎಂಡಲ್ಲೂ ಅಷ್ಟೇ ನಾನು ಆವಾಗಲೇ ಹೇಳ್ದಂಗೆ 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಆಲ್ಟರ್ನೇಟಿವ್ ಆಗಿ ನಾನು ವರ್ಕ್ ಮಾಡಿರೋವಂಥದ್ದು. ಇವಾಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ನೋಡ್ಬೋದು ಒಂದು ಕಡೆ ಬೀಡು ಹಾಗೆ ಒಂದು ಕಡೆ 3 ಚೈನ್ ಹಾಕಿರೋವಂಥದ್ದು. ಸೊ ನೋಡಿ ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನು. ಒಂದು ಕಡೆ ಬೀಡ್ ಬರುತ್ತೆ, ಒಂದು ಕಡೆ 3 ಚೈನ್ ಬರುತ್ತೆ. ಇನ್ ಕೇಸ್ ನಿಮಗೆ 3 ಚೈನ್ ಹಾಕೋದಕ್ಕೆ ಇಷ್ಟ ಇಲ್ಲ, ಅಲ್ಲೂ ಕೂಡ ಬೀಡ್ ಬೇಕು ಅಂದರೆ ಅಲ್ಲಿ ಕೂಡ ನೀವು ಬೀಡನ್ನು ಹಾಕ್ಕೊಳ್ಬೋದು. ನೋಡಿ ಇದು ಡಿಸೈನ್ದು ಎಂಡಿಂಗ್ ಪಾರ್ಟ್ ಅಂದರೆ ಕೊನೆ ಡಬಲ್ ಕ್ರೋಶೆ. ಕೊನೆ ಡಬಲ್ ಕ್ರೋಶೆ ಮೇಲೆ ನಾನು ಇನ್ನೂ ಒಂದು ಬೇರೆ ಕಲರಲ್ಲಿ ಥ್ರೆಡ್ನ ಹಾಕೋತಾ ಇದ್ದೀನಿ. ಇವಾಗ ಚೈನ್ಗಳನ್ನ ಹಾಕೋತೀನಿ. ನಾವು 5 ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಚೈನ್ಗಳನ್ನ ಹಾಕೋತೀನಿ. ಸೊ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲೆ ನಾವು ಲಾಕ್ ಮಾಡ್ತು ಅಂತ ಅಂದರೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ದಾರ ಎಳೆದು ಕೂಡ ನೀವು ಲಾಕ್ ಮಾಡ್ಕೋಬೋದು. ನೋಡಿ ಈ ರೀತಿ ದಾರ ಕಂಪ್ಲೀಟಾಗಿ ಒಳಗಡೆ ತಗೊಂಡು ಅದನ್ನು ರೆಗ್ಯುಲರ್ ನಾಟ್ಸ್ನ ಹಾಕಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಡೈರೆಕ್ಟ್ ಎಂಡಿಂಗ್ ಪಾಯಿಂಟ್ಗೆ ನಾವು ದಾರನ ನಾಟ್ ಹಾಕಿ ಲಾಕ್ ಮಾಡಿದಾಗ ಸಮ್ಟೈಮ್ಸ್ ಏನಾಗುತ್ತೆ, ನಾಟ್ ನಮಗೆ ಫ್ರಂಟ್ ಸೈಡ್ಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ದಾರನ ಎಳ್ಕೊಂಡು ನಾವು 2 ಇಲ್ಲ ಅಂತ ಅಂದರೆ 3 ನಾರ್ಮಲ್ ನಾಟ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಗಂಟು ಹಾಕಿದಾಗ ಪ್ರಾಬ್ಲಮ್ ಏನು ಅಂತ ಅಂದರೆ ಗಂಟು ಫ್ರಂಟ್ ಸೈಡ್ಗೆ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ನೋಡಿ ನಾಟ್ ಹಾಕ್ಕೊಂಡಿದ್ದೀನಿ ನಾನು 3 ನಾಟ್ಸು. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ಮಾಡ್ಕೊಳ್ತೀನಿ. ಆ ಲೂಪಿಂದ ದಾರ ತೆಗೆದ್ರೆ ಒಂದು ಚೈನ್. ಸೊ ಇದನ್ನು ಚೈನ್ ನಾನು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ, ಕೌಂಟ್ ಮಾಡ್ಕೊಳ್ಳೋದಿಲ್ಲ, ಇವಾಗಿಂದ ಕೌಂಟ್ ಆಗುತ್ತೆ. ಸೊ ಇಲ್ಲಿ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಇವಾಗ ಟರ್ನ್ ಮಾಡಿಕೊಂಡು ನೋಡಿ ಈ ಕಡೆ ಫಸ್ಟ್ ಕೊನೆ ಡಬಲ್ ಕ್ರೋಶೆ, ಈ ಕಡೆಯಿಂದ ನಮ್ಮ ರೈಟ್ ಸೈಡಿಂದ ಕೌಂಟ್ ಮಾಡಿಕೊಂಡ್ರೆ ಕೊನೆ ಡಬಲ್ ಕ್ರೋಶೆ, ಲೆಫ್ಟಿಂದ ಫಸ್ಟ್ ಡಬಲ್ ಕ್ರೋಶೆ ಆಗುತ್ತೆ. ಅದ್ರ ಮೇಲೆ ಬರೋ ಚೈನ್ಗೆ ಲಾಕ್ ಮಾಡಿದೆ. ಮತ್ತು ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಸೊ ಇಲ್ಲಿಗೆ ನಾವು 3 ಚೈನ್ ಕೂಡ ಹಾಕೋಬೋದು, ಇಲ್ಲಾಂದರೆ 4 ಚೈನ್ ಕೂಡ ಹಾಕ್ಕೊಂಡು ಮೊದಲನೇ ಡಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 7 ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಸೊ ಇಲ್ಲಿಗೆ ನಾನು ಯಾವ ರೀತಿ ಕೌಂಟ್ ಮಾಡ್ಕೋತೀನಿ ಅಂದರೆ 7 ಡಬಲ್ ಕ್ರೋಶೆ ಹಾಕಿದರೆ 2ನ ಡಿಕ್ರೀಸ್ ಮಾಡಿಕೊಂಡು 5 ಹಾಕೋತೀನಿ. ಇಲ್ಲ ಅಂದರೆ ಎಷ್ಟು ಚೈನ್ ಬರುತ್ತೆ ನೋಡಿಕೊಂಡು ಈ ಎಂಡ್ಗೆ ಬೀಡ್ನ ಪಕ್ಕ ಇರೋ ಡಬಲ್ ಕ್ರೋಶೆಗೆ ಎಷ್ಟು ಚೈನ್ ಬರುತ್ತೆ ನೋಡಿಕೊಂಡು ಆ ಕೌಂಟಿಂಗ್ಸಲ್ಲಿ ನಾನು ಹಾಕೋತೀನಿ. ಅಂದರೆ ಒಂದು ಬಾಕ್ಸ್ ಅಂದರೆ ಫಸ್ಟ್ ಡಬಲ್ ಕ್ರೋಶೆಯಿಂದ ಲಾಸ್ಟ್ ಡಬಲ್ ಕ್ರೋಶೆಗೆ ಎಷ್ಟು ಚೈನ್ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಹಾಕೋತೀನಿ. ಇಲ್ಲ ಕೌಂಟಿಂಗ್ಸಲ್ಲೇ ಬೇಕು ಅಂತ ಅಂದರೆ 7 ಡಬಲ್ ಕ್ರೋಶೆ ಹಾಕಿರೋದ್ರಿಂದ 6 ಇಲ್ಲ 5 ಚೈನ್ನ ಹಾಕೋತೀನಿ. ಇಲ್ಲಿ ಮಾತ್ರ ಬೀಡ್ನ ಮೇಲೆ ನಾನು 5 ಚೈನ್ ಅಷ್ಟೇ ಹಾಕೋತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಯೂಸ್ ಮಾಡಿರೋವಂಥ ಬೀಡ್ ಬಂದು ಸಣ್ಣ ಬೀಡು. ಸೊ ಇದರಲ್ಲೇ ಇನ್ನು ಬೇರೆ ಸೈಜ್ ಕೂಡ ಬೀಡ್ ಸಿಗುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡೋದು ಸಣ್ಣ ಬೀಡು, ಹಾಗಾಗಿ ನಾನು 5 ಚೈನ್ ಅಷ್ಟೇ ಹಾಕೋತೀನಿ. ಇನ್ ಕೇಸ್ ನೀವು ಬೀಡ್ ದೊಡ್ಡದು ಯೂಸ್ ಮಾಡಿದ್ರೆ ನೀವು 6 ಚೈನ್ ಕೂಡ ಹಾಕೋಬೋದು. ಸೊ ಇಲ್ಲೂ ಅಷ್ಟೇ 6 ಇಲ್ಲಾಂದರೆ 5 ಚೈನ್ ಹಾಕ್ಕೊಂಡು ಈ ಕಡೆಯಿಂದ ಕೌಂಟ್ ಮಾಡ್ಕೊಂಡು ಕೊನೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಲಾಕ್ ಮಾಡ್ಕೋತೀನಿ. ಒಂದು ಲಾಕು ಒಂದು ಬಾಕ್ಸ್ ಅಂತ ಏನು ಹೇಳ್ತೀವಿ ಅಲ್ವಾ, ಅದರಲ್ಲಿ ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಲಾಕ್ ಬಂದರೆ ಕೊನೆ ಡಬಲ್ ಕ್ರೋಶೆಗೆ ಲಾಸ್ಟ್ ಡಬಲ್ ಕ್ರೋಶೆಗೆ ಇನ್ನೊಂದು ಲಾಕ್ ಬರುತ್ತೆ. ಸೊ ಇಲ್ಲಿ 3 ಚೈನ್ ಹಾಕಿರೋ ಕಡೆ ನೀವು 3 ಚೈನ್ನೇ ಹಾಕೋಬೋದು, ಇಲ್ಲ ಅಂತಂದರೆ 4 ಚೈನ್ ಕೂಡ ನೀವು ಹಾಕೋಬೋದು. ಮತ್ತು ಇಲ್ಲಿ 7 ಡಬಲ್ ಕ್ರೋಶೆ ಇದೆ ಅಲ್ವಾ, ಸೊ ಇಲ್ಲಿ ನೀವು 5 ಇಲ್ಲ ಅಂದರೆ 6 ಡಬಲ್ ಕ್ರೋಶೆನ ಹಾಕೋಬೋದು. ಇಲ್ಲ ಅಂದರೆ ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಕರೆಕ್ಟಾಗಿ ಕೊನೆ ಡಬಲ್ ಕ್ರೋಶೆಗೆ ರೀಚ್ ಆಗುತ್ತಾ ನೋಡಿಕೊಂಡು ಆ ರೀತಿ ಕೂಡ ವಿತೌಟ್ ಕೌಂಟಿಂಗ್ಸು ನೀವು ವರ್ಕ್ ಮಾಡ್ಕೋಬೋದು. ಮತ್ತು ಇವಾಗ ಬೀಡ್ನ ಸುತ್ತ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಬೀಡ್ನ ಸುತ್ತ ಬಂದು ಬೀಡ್ನ ಪಕ್ಕ ಇರುವಂಥ ಫಸ್ಟ್ ಡಬಲ್ ಕ್ರೋಶೆ, ರೈಟಿಂದ ಕೌಂಟ್ ಮಾಡಿದ್ರೆ ಫಸ್ಟ್ ಡಬಲ್ ಕ್ರೋಶೆ. ಸೊ ಇದು ಸೆಕೆಂಡ್ ಲೇಯರ್ ಆಗುತ್ತೆ. ನೋಡಿ ಕೊನೆಯಲ್ಲೂ ಅಷ್ಟೇ ನಾನು 4 ಇಲ್ಲಾಂದರೆ 5 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಡಬಲ್ ಕ್ರೋಶೆ ಇದಲ್ವ ಅದ್ರ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಫ್ರಂಟ್ ಸೈಡ್ಗೆ ತೊಗೊಳ್ಳಿ. ಫ್ರಂಟ್ ಸೈಡ್ಗೆ ತೊಗೊಂಡು ಇಲ್ಲಿ ಫಸ್ಟ್ ಕೊನೆಯದಾಗಿ ನಾವು ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನಿವಾಗ 4 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಈ 3 ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ.
ಮತ್ತು 4 ಚೈನ್ ಹಾಕ್ಕೊಳ್ಳಿ. 4 ಇಲ್ಲಾಂದರೆ 3 ಕೂಡ ಹಾಕೋಬೋದು. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ ಅಲ್ವಾ 6 ಇಲ್ಲ 5 ಡಬಲ್ ಕ್ರೋಶೆ ಅಂತ, ಸಾರಿ ಚೈನ್ ಅಂತ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ನೋಡಿ 4 ಚೈನು ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ನ ಸುತ್ತ ನಾವೇನು 5 ಚೈನ್ ಹಾಕಿದ್ವಿ ಅಲ್ವಾ, ಆ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಡಬಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ ಒಂದೇ ಸತಿ ದಾರ ತಗೊಂಡು ವರ್ಕ್ ಮಾಡೋದು. ತ್ರಿಬಲ್ ಕ್ರೋಶೆ ಅಂತ ಅಂದರೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಡಬಲ್ ಕ್ರೋಶೆ ಹಾಗೆ ಸಿಂಗಲ್ ಕ್ರೋಶೆ ತ್ರಿಬಲ್ ಕ್ರೋಶೆ 3 ಸ್ಟಿಚ್ ಯಾವುದು ಅಂತ ಗೊತ್ತಿದೆ ಅನ್ಕೋತೀನಿ. ಹಾಗಾಗಿ ಸ್ವಲ್ಪ ಸ್ಪೀಡಾಗೇ ನಾನು ಮಾಡಿ ತೋರಿಸ್ತಾ ಇರೋವಂಥದ್ದು. ನೋಡಿ 2 ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗುತ್ತೆ. 2ರಿಂದ 1 ಮಾಡಿದ್ರೆ 3 ಆಗುತ್ತೆ, ಮತ್ತು 2ರಿಂದ 1 ಮಾಡಿದ್ರೆ 2. ಸೊ ಈ ರೀತಿ ಫುಲ್ 5 ಚೈನ್ನ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ 5 ಚೈನ್ನ ಗ್ಯಾಪ್ಗೆ ಟೋಟಲ್ ಆಗಿ ನಮಗೆ 12 ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆಗಳನ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನಾನು ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 3 ಇಲ್ಲ ಅಂದರೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ನ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಚೈನ್ಗಳನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಚೈನ್ಗಳು ನಾವು 3 ಬೇಕಾದರೂ ಹಾಕೋಬೋದು, 4 ಬೇಕಾದರೂ ಹಾಕೋಬೋದು. ಮತ್ತು ಇವಾಗ ಲಾಕ್ ಆದಮೇಲೆ ಬೀಡ್ನ ಸುತ್ತ ನಾವೇನು 12 ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವ, ಅದೇ ರೀತಿ ವರ್ಕನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಾನು ಡಬಲ್ ಕ್ರೋಶೆ ಅಂತ ಹೇಳಿದೆ, ಸೊ ಸಾರಿ, ಡಬಲ್ ಕ್ರೋಶೆ ಅಲ್ಲ, ಆರ್ಚ್ಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿರೋವಂಥದ್ದು. ನೋಡಿ ಇದು 3 ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. 12 ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿರೋವಂಥದ್ದು ನಾನು. ಮತ್ತು ಇವಾಗ ಬೇಸಲ್ಲಿ ಯಾವ್ದು ಕಲರ್ ಹಾಕಿದ್ವಿ ಅಲ್ವ, ಅದೇ ಕಲರ್ನ ನಾನು ಥ್ರೆಡ್ ತಗೋತೀನಿ. ಸೊ ನಿಮಗೆ ಸ್ಯಾರಿನಲ್ಲಿ ಎಕ್ಸ್ಟ್ರಾ ಕಲರ್ ಇತ್ತು ಅಂದರೆ ಆ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ದಾರಕ್ಕೆ ನಾನು ಮುಂಚೆನೇ ಬೀಡ್ಗಳನ್ನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೊನೆಯಲ್ಲಿ ನಾವು ಲಾಕ್ ಇತ್ತಲ್ವ ಗೋಲ್ಡ್ ಕಲರು, ಆ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡು 4 ಚೈನ್ನ ಗ್ಯಾಪ್ಗೆ 1 ಸಿಂಗಲ್ ಕ್ರೋಶೆ, ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟು 4 ಚೈನ್ನ ಗ್ಯಾಪ್ ಇದೆ ನೋಡಿ ಇಲ್ಲಿಗೆ, ಈ 4 ಚೈನ್ನ ಗ್ಯಾಪ್ಗೆ 4 ಚೈನ್ನ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದೆ ಅಲ್ವ ದಾರಕ್ಕೆ ನಾನು ಬೀಡನ್ನು ಹಾಕಿ ಇಟ್ಕೊಂಡಿದ್ದೀನಿ ಅಂತ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ನಾನು ಫ್ಲವರ್ ಬೀಡ್ ಕೂಡ ಅಷ್ಟೇ ಸಿಲ್ವರ್ ಕಲರಲ್ಲಿ ತೊಗೊಂಡಿದ್ದು. ಸೊ ಇಲ್ಲಿ ದಾರಕ್ಕೆ ಹಾಕಿರೋ ಬೀಡ್ ಕೂಡ ನಾನು ಸಿಲ್ವರ್ ಕಲರಲ್ಲೇ ಯೂಸ್ ಮಾಡ್ತಾ ಇರೋದು. ನೋಡಿ ಇಲ್ಲಿ ಫಸ್ಟು ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ಅಲ್ವಾ, ಆ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ಮಾಡಿಕೊಂಡೆ. ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೂ 1 ಡಬಲ್ ಕ್ರೋಶೆ, ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ. ಇವಾಗ ಒಂದು ಬೀಡನ್ನ ಒಳಗಡೆ ತಗೋತೀನಿ. ಬೀಡನ್ನ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಹಿಂದೆ ಹೋಗಿರೋ ಬೀಡನ್ನ ಮುಂದೆ ಮಾಡಿ ಆಮೇಲೆ 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೂ 1 ಡಬಲ್ ಕ್ರೋಶೆ. ಸೊ ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ. ಸೊ ಈ ರೀತಿ ಆದಮೇಲೆ ಇವಾಗ ಏನು ಮಾಡ್ತೀನಿ, 2 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೋತೀನಿ, ಅಂದರೆ 1 ಸಿಂಗಲ್ ಕ್ರೋಶೆನ ಹಾಕೋತೀನಿ. ಈ ರೀತಿ ವರ್ಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ 2 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ. ಎರಡು ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಒಳಗಡೆಗೆ ತಗೋತೀನಿ. ಒಂದು ಬೀಡ್ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಬೀಡನ್ನ ಹಾಕಿ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ ಸೇಮ್ ಪಾಯಿಂಟ್ಗೆ ಇನ್ನೂ 1 ಡಬಲ್ ಕ್ರೋಶೆ. ಮತ್ತು ಸೇಮ್ ಪಾಯಿಂಟ್ಗೆ ಲಾಕನ್ನು ಮಾಡ್ಕೋತೀನಿ. ಸೇಮ್ ಪಾಯಿಂಟ್ಗೆ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂತ ಅಂದರೂ ಒಂದೇ, ನಾಟ್ ಅಂತ ಅಂದರೂ ಒಂದೇ, 3 ಕೂಡ ಒಂದೇ ಸ್ಟಿಚ್ಚೇ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಡಬಲ್ ಕ್ರೋಶೆ. ಸೇಮ್ ಪಾಯಿಂಟ್ಗೆ ಇನ್ನೂ 1 ಡಬಲ್ ಕ್ರೋಶೆ.
ಒಂದು ಬೀಡ್ನ ಒಳಗಡೆ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಡಬಲ್ ಕ್ರೋಶೆ, ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆ, ಮತ್ತು ಇವಾಗ ಸೇಮ್ ಪಾಯಿಂಟ್ಗೆ ಲಾಕನ್ನು ಮಾಡ್ಕೊಳ್ಳಿ. ಸೊ ನೋಡಿ, ಇದು ನೋಡ್ಬೋದು ಎಷ್ಟು ನೀಟಾಗಿ ಪೆಟಲ್ಸ್ ರೀತಿ ನಮಗೆ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ. ಎಲ್ಲಿ ಡಬಲ್ ಕ್ರೋಶೆ ಮಾಡಬೇಕು, ಎಲ್ಲಿ ಲಾಕ್ನ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿತ್ತು ಅಂತ ಅಂದರೆ ನಮಗೆ ಸ್ಟಿಚ್ಚು ನೀಟಾಗಿ ಬರುತ್ತೆ. ಸೊ ನೋಡಿ, ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ 2 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಇಲ್ಲಿ 4 ಡಬಲ್ ಕ್ರೋಶೆಗಳು ಒಟ್ಟಿಗೆ ಆದಮೇಲೆ ನಾನು ಒಂದು ಲಾಕನ್ನು ಮಾಡ್ಕೊಳ್ಳೋದು. ಆ ಲಾಕು ಸಹ ಕೊನೆ 2 ಡಬಲ್ ಕ್ರೋಶೆಗಳನ್ನ ಏನು ಮಾಡಿರ್ತೀವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ವರ್ಕನ್ನು ಮಾಡ್ಕೋತೀನಿ. ಈ ರೀತಿ ಲಾಕನ್ನು ಮಾಡ್ಕೊಂಡಾಗ ಮಾತ್ರ ನಮಗೆ ಪೆಟಲ್ಸ್ ರೀತಿ ಫಾರ್ಮ್ ಆಗುತ್ತೆ, ಒಂದು ಫ್ಲವರ್ ಪೆಟಲ್ಸ್ ರೀತಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಇದು ನೋಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ಜಾಸ್ತಿ ಬೀಡನ್ನ ಯೂಸ್ ಮಾಡೋದಿಲ್ಲ, ಜಾಸ್ತಿ ಏನು ನಾವು ತುಂಬ ಏನು ಆಡಾಗಿ ಮಾಡ್ತೀವಲ್ಲ, ಸೊ ಆ ಥರ ಎಲ್ಲ ಏನು ಮಾಡೋದಿಲ್ಲ. ತುಂಬ ಡೀಸೆಂಟಾಗಿ ಬ್ರೈಡಲಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ಫೈನಲಿ ತೋರಿಸ್ತೀನಿ ನಾನು ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಇದೇ ಥರ ಫುಲ್ಲು ಎಷ್ಟು ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಅಷ್ಟರ ಮೇಲೆ ಪೆಟಲ್ಸ್ನ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಒಂದು ತ್ರಿಬಲ್ ಕ್ರೋಶೆ ಕೂಡ ನಾವು ಸ್ಕಿಪ್ಪನ್ನು ಮಾಡಬಾರ್ದು. ಎರಡು ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಒಳಗಡೆ ತಗೊಂಡು ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ 2 ಡಬಲ್ ಕ್ರೋಶೆ. ಸೊ ನಮಗೆ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಕರೆಕ್ಟಾಗಿ 12 ತ್ರಿಬಲ್ ಕ್ರೋಶೆ ಹಾಕಿರೋದ್ರಿಂದ ಟೋಟಲಾಗಿ 6 ಪೆಟಲ್ಸ್ ಬರುತ್ತೆ. ಸೊ ಈ 12 ತ್ರಿಬಲ್ ಕ್ರೋಶೆಗಳು ನಮಗೆ ಕವರ್ ಆಗುತ್ತೆ. ಎಲ್ಲೂ ಕೂಡ ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಏನು ಮಾಡೋದಿಲ್ಲ, ಕರೆಕ್ಟಾಗಿ ನಮಗೆ ಸೂಟ್ ಆಗುತ್ತೆ. ಅದು ಏನು 12 ತ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ವ ಅಷ್ಟು ಕೂಡ ಕವರ್ ಆಗುತ್ತೆ ನಮಗೆ. ತುಂಬಾ ಪುಟ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ಒಂದು ಸತಿ ನೀವು ಟ್ರೈ ಮಾಡಿ. ಈ ಒಂದು ಡಿಸೈನ್ ಬಂದು ನಾನು ತುಂಬ ಹಳೆದಂದರೆ ಒಂದು 3 ವರ್ಷದಿಂದ ಅಥವಾ 4 ವರ್ಷದ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಬಟ್ ಏನಪ್ಪ ಅಂತ ಅಂದರೆ ಇತ್ತೀಚೆಗೆ ನಾನು ಕೆಲಸ ಮಾಡೋವಂಥ ಬೋಟಿಕ್ಗಳಲ್ಲಿ ಟ್ರೆಂಡ್ ಆಗೋಗಿದೆ ಡಿಸೈನು. ನಾನು ಆ ಡಿಸೈನ್ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿರ್ತೀನಿ, ಸೀರೆಗಳಿಗೆ ವರ್ಕ್ ಮಾಡಿರೋದು. ಇಲ್ಲ ಅಂತ ಅಂದರೆ ನನ್ನ ಗೂಗಲ್ ಪ್ರೊಫೈಲಲ್ಲಿ ಹೋಗಿ ಕೂಡ ನೋಡ್ಬೋದು. ನನ್ನ ಗೂಗಲ್ ಪ್ರೊಫೈಲಲ್ಲಿ ಆಲ್ಮೋಸ್ಟ್ ನಾನು ಯಾವುದೇ ಡಿಸೈನ್ಸ್ ಮಾಡಿದ್ರು ಅಲ್ಲಿ ಹಾಕಿರ್ತೀನಿ. ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡ್ಬೋದು ನೀವು. ಗೂಗಲಲ್ಲಿ ಏನು ಮಾಡಬೇಡಿ, ಸಿರಿ ಕ್ರಿಯೇಷನ್ ಸ್ಯಾರಿ ಕುಚ್ಚು ಅಂತ ಹೇಳಿಬಿಟ್ಟು ನನ್ನ ಒಂದು ಚಾನಲ್ದು ಲಿಂಕ್ನ ನೀವು ಚಾನಲ್ ನೇಮ್ನ ನೀವು ಗೂಗಲ್ ಮಾಡಿದ್ರೆ ಅಲ್ಲಿ ನನ್ನ ಚಾನಲ್ದು ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ನಾನು ಹಾಕಿರೋ ಡಿಸೈನ್ಸ್ಗಳನ್ನ ಕೂಡ ನೀವು ನೋಡ್ಕೋಬೋದು. ಸೊ ಇದು ಆಲ್ಮೋಸ್ಟ್ ಒಂದು 6 to 7 ಸ್ಯಾರೀಸ್ಗೆ ನಾವು ವರ್ಕ್ ಮಾಡಿದ್ವಿ. ಒಂದು ಸ್ಯಾರಿಗೆ ವರ್ಕ್ ಮಾಡಿ ಡಿಸ್ಪ್ಲೇ ಹಾಕಿದ್ದು ಬೋಟಿಕಲ್ಲಿ. ಇದನ್ನು ಡಿಸ್ಪ್ಲೇ ನೋಡಿ ಮತ್ತು ತುಂಬ ಜನ ಅದನ್ನೇ ಆರ್ಡರ್ನ ಕೊಟ್ಟರು. ಯಾಕೆ ಇದನ್ನು ಸೀರೆಗೆ ಮಾಡಿದ್ದು ನಾನು ಮಾಡಲಿಲ್ಲ ಅಂತ ಅಂದರೆ, ಈ ಒಂದು ಡಿಸೈನ್ ನಾನು ಸ್ಯಾಂಪಲ್ ಕ್ಲಾತ್ಗೂ ಮಾಡಿದ್ದೆ, ಸೀರೆ ಕೂಡ ಮಾಡಿದ್ದೆ. ಐ ಥಿಂಕ್ ಇದನ್ನು ಒಂದು 3 to 4 years ಬ್ಯಾಕು ನನ್ನ ಚಾನಲಲ್ಲೇ ಮೇ ಬಿ ವೀಡಿಯೋಸ್ ಇದೆ. ಇದು ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಆರ್ಚ್ ನಾನು ಎಂಡ್ ಮಾಡಿಕೊಂಡೆ ನೆಕ್ಸ್ಟು 4 ಚೈನ್ನ ಗ್ಯಾಪ್ಗೆ. ಇವಾಗ ಮತ್ತೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ ತ್ರಿಬಲ್ ಕ್ರೋಶೆ ಇದೆಲ್ಲ, ಆ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿ ಪೆಟಲ್ಸ್ನ ವರ್ಕ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಇದು ಸೇಮ್ ಡಿಸೈನು ವರ್ಕ್ ಮಾಡೋವಂಥ ಸ್ಯಾರೀಸು ಮತ್ತೆ ಇದೆ ನನ್ನ ಹತ್ರ. ಬಟ್ ಕುಚ್ಚು ಹಾಕೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಸ್ವಲ್ಪ ಯಾವ ಥರ ಕುಚ್ಚನ್ನ ಹಾಕೋಬೇಕಾದ್ರೆ ಏನು ವೇರಿಯೇಷನ್ಸ್ನ ನಾನು ಮಾಡ್ಕೋತೀನಿ ಅನ್ನೋದು ಸ್ಯಾರಿಗೆ ಮಾಡಿದಾಗ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ನ ನಿಮಗೆ ಕೊಟ್ಟು ನಾನು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಸಮ್ ಪರ್ಸ್ನಲ್ ಇಶ್ಯೂಸಿಂದ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ವರ್ಕ್ ಮಾಡ್ತಾಯಿದ್ದೀನಿ, ವಿಡಿಯೋ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನಿರೋದು ಬೇರೆ ಜಾಗದಲ್ಲಿದ್ದೀನಿ. ಯೂಶ್ವಲಿ ನಾನಿದ್ದ ಜಾಗದಲ್ಲಿದ್ದರೆ ವಿಡಿಯೋ ಕ್ಲಾರಿಟಿ ಎಲ್ಲ ನಿಮಗೆ ನೀಟಾಗಿ ಗೊತ್ತಾಗ್ತಾಯಿತ್ತು. ಸೊ ಬೇರೆ ಕಡೆ ಇರೋದ್ರಿಂದ ನಾನು ಯಾವುದೇ ಎಕ್ವಿಪ್ಮೆಂಟ್ಸ್ನ ಇಲ್ಲಿ ತೊಗೊಂಬಂದಿಲ್ಲ, ಬರೀ ಮೊಬೈಲ್ ಅಷ್ಟೇ ಇದೆ ನನ್ನ ಹತ್ರ, ನಾನು ಏನೂ ತೊಗೊಂಡು ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಲ್ವಾ, ಬೆಳ್ಳಿಟ್ಬಿಟ್ಟು, ಸೊ ಆ ಒಂದು ಜಾಗಕ್ಕೆ ನಾವು ಕುಚ್ಚನ್ನು ಹಾಕ್ಕೊಳ್ಳುವಂಥದ್ದು. ಸೊ ಇಲ್ಲಿ 3 ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ನೋಡಿ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಡಿಸೈನು ಫ್ಲಿಪ್ ಆಗೋದು ಅಥವಾ ಡಿಸೈನ್ ಎತ್ಕೊಳ್ಳೋ ಥರ ಆಗೋದು ಈ ರೀತಿ ಏನೂ ಆಗೋದಿಲ್ಲ.
ಡಿಸೈನ್ ಎತ್ಕೊಳ್ಳೋ ಥರ ಏನಾದರೂ ನಿಮಗೆ ಆಗುತ್ತೆ ಅಂತ ಅಂದರೆ ನೀವು ತ್ರಿಬಲ್ ಕ್ರೋಶೆ ಮೇಲೆ ಏನೋ ಡಬಲ್ ಕ್ರೋಶೆ ಮಾಡಿರ್ತೀರೋ ಅದು ಟೈಟಾಗಿ ಮಾಡ್ಕೊಂಡಿರ್ತೀರ ಅಷ್ಟೇ. ಸೊ ಇದಕ್ಕೆ 2 ಆರ್ಚ್ ಮಧ್ಯೆ ನಾವೇನು ಗ್ಯಾಪ್ ಕೊಟ್ಟಿದ್ದೀವಲ್ವ ಆ ಒಂದು ಗ್ಯಾಪ್ಗೆ ಕುಚ್ಚನ್ನು ಹಾಕ್ಕೊಳ್ಳೋವಂಥದ್ದು. ಸೊ ಇದು ಬೇಸ್ ಲೈನ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಸ್ ಲೈನು ನಾವು ನೀಟಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಸೀರೆ ಸುಕ್ ಬರೋ ಚಾನ್ಸಸ್ಸು ನಮಗೆ ತುಂಬಾ ಇರುತ್ತೆ. ಸೊ ಇದಕ್ಕೆ ಕುಚ್ಚೆಲ್ಲ ಹಾಕಿ ಫೈನಲ್ ಲುಕ್ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಕುಚ್ಚನ್ನ ಕಟ್ಟೋದಕ್ಕೆ ಬರೀ 135 ಎಳೆ ದಾರ ಅಷ್ಟೇ ತಗೊಂಡಿದ್ದೀನಿ. ಅದನ್ನು ನಾವು ಡಬಲ್ ಮಾಡ್ತೋ ಅಂತ ಅಂದಾಗ 270 ಎಳೆ ದಾರ ಆಗುತ್ತೆ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950ಇಂದ 1200ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಕವಿತಾ ಎಂಟರ್ಪ್ರೈಸಸ್ ಅವರ ಶಾಪ್ದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಸೊ ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ಮತ್ತು ಇನ್ನೊಂದಷ್ಟು ಹೊಸ ಡಿಸೈನ್ಸ್ ಜೊತೆ ನೆಕ್ಸ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.